ನಮಸ್ತೆ ಸ್ನೇಹಿತರೆ. ನೋಡಿ ನಮ್ಮ ರೈತರದು ಎಷ್ಟು ವನವಾಸ ಇದೆ. ಗದ್ದೆ ನಡುವುದು, ಕುಯ್ಯೋದು, ಭತ್ತ ತೆಗೆಯೋದು, ಅನ್ನ ತಿನ್ನೋದಕ್ಕೆ 7 ಕೆರೆ ನೀರು ಕುಡಿಬೇಕು. ಆದರೆ ಇಲ್ಲಿ ನೋಡಿ ಡೀಸೆಲ್ ಮೋಟ್ರಲ್ಲಿ ನೀರು ಹೊಡೆದು ಗದ್ದೆ ನಡ ಪರಿಸ್ಥಿತಿ ಬಂದಿದೆ. 100 ರೂಪಾಯಿ ಲೀಟ್ರ್ ಡೀಸೆಲ್ಲು. ಏನು ತಂದು ಹೊಡಿಯೋಣ, ಏನು ಬೆಳೆದ್ಬಿಟ್ಟು ಎಲ್ಲಿಗೆ ಮಾರೋಣ? ಆಗ ಇಲ್ಲಿ ನೋಡಿ ಚಾನಲ್ ಇದೆ, ಇಲ್ಲಿ ನೋಡಿ ಚಾನಲ್ ಇದೆ, ನೀರು ಬಿಡ್ತಾ ಇಲ್ಲ. ಇಲ್ಲಿ ನೋಡಿ ಚಾನಲ್ಲು ಮ್ಯಾಗಡೆ ಚಾನಲ್ ಇದೆ, ನೀರು ಬಿಡ್ತಾ ಇಲ್ಲ. ಏನು ಮಾಡೋಣ? ಈ ಥರ ಆಗಿಬಿಟ್ರೆ ರೈತರು ಬೆಳೆಯೋದು ಹೆಂಗೆ, ಅನ್ನ ತಿನ್ನೋದು ಹೆಂಗೆ? ಚಾನಲಲ್ಲಿ ಎಲ್ಲ ನೋಡಿ, ಚಾನಲಲ್ಲಿ ಮ್ಯಾಗಡೆ ಚಾನಲ್ ಐತೆ, ನೀರು ಬಿಟ್ಟಿಲ್ಲ. ಆಮೇಲೆ ಟೈಮಿಂಗ್ಸು 8 ಗಂಟೆ. ಆ 8 ಗಂಟೆಯಲ್ಲಿ ಏನು ಮಾಡೋಣ? ಒಂದು ಗದ್ದೆ ನೆನೆಸೋಕ್ಕಾಗಲ್ಲ. ಆದರೆ ಅವ್ರ ಟೈಮಿಂಗ್ಸು ಕೊಟ್ಟಿಲ್ಲ, ಈ ಕಡೆ ಚಾನಲ್ ನೀರು ಬಿಟ್ಟಿಲ್ಲ. ಆದರೆ ನಮಗೆ ಗದ್ದೆ ಬೆಳೆಯೋದು ಹೆಂಗೆ, ಅನ್ನ ಬೆಳೆಯೋದು ಹೆಂಗೆ? ನೋಡಿ ಚಾನಲ್ ಐತೆ, ನೀರಿಲ್ಲ. ಫಸ್ಟು ಡಿ ಕೆ ಶಿವಕುಮಾರೇ ಹೇಳ್ತೀನಿ ಕೇಳಿ, ಫಸ್ಟು ಜನಗಳಿಗೆ, ರೈತರಿಗೆ ಎಲ್ಲ ಸಸಿ ಉಳ್ಕೊಂಡಿದ್ವಿ ಗದ್ದೆ ನೆಡೋಕ್ಕೆ. ಎಗಚಿ ಬೇಲೂರು ಎಗಚಿಯಿಂದ ಒಂದು ಸ್ವಲ್ಪ ಚಾನಲಿಂದ ನೀರು ಬಿಡಿಸಿ, ನಮಗೆ ರೈತರಿಗೆ ಅನುಕೂಲ ಆಗುತ್ತೆ. ಕರೆಂಟು ತಿಂದು ಹಾಕಿದ್ರೆ ಕರೆಂಟು ಕೊಟ್ಟಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ ನಮ್ಮ ರೈತರು ಗೋಳ ಮಾಡ್ತಾಯಿದ್ವಿ, ಕಷ್ಟ ಮಾಡ್ತಾಯಿದ್ವಿ ಅನ್ನ ಬೆಳೆಯೋಕ್ಕೆ. ಆದರೆ ಇಲ್ಲಿ ನೋಡಿ ಮೋಟ್ರ್ ಇಟ್ಟು ನೀರು ಹೊಡಿತಾಯಿದ್ವಿ, ಡೀಸೆಲ್ ಮೋಟ್ರು ನೋಡಿ. ನೋಡಿ ಈ ಏನು ಬೆಳೆಯೋಣ? ಡೀಸೆಲ್ ಒಂದು 100 ರೂಪಾಯಿ ಲೀಟ್ರ್ ಕೊಟ್ಟು ಏನು ಬೆಳೆಯೋಣ ಹೇಳಿ? ದಯವಿಟ್ಟು ಹೇಳ್ತೀನಿ ರಾಜಕೀಯದವರಿಗೆ, ಆ ಬೇಲೂರು ಎಕ್ಸಿಯಿಂದವ ಚಾನಲ್ ನೀರು ಬಿಡಿಸಿ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಎಲ್ಲವ ಸೋಂಬೇರಿ ಬಿದ್ದೋಗ್ಯಾರ ರೈತರು. ನೀವೆಲ್ಲ ಈ ಥರ ಮಾಡಿರೋದಕ್ಕೆ ನಾವೇ ದುಡ್ಡು ಕೊಟ್ಟು ಇಷ್ಟು ತಂದು ಹೊಡೆದು ನಾವು ಹಾಳ್ಬಿಡ್ಬೇಕಾಯ್ತು. ಲೆಕ್ಕಾಚಾರ ಬೇಡ ಅಂತ ಹೊಡ್ಕೊತಾ ಇದ್ದೀವಿ. ಬೇಗ ನೀರು ಬಿಡಿಸಿ. ರೈತರು ಗದ್ದೆ ನೆಡೋಕ್ಕೆ ಸಸಿ ಉಳ್ಕೊಂಡು ಕಾಯ್ತಾ ಇದ್ದಾರೆ ನೋಡಿ. ಅರ್ಥ ಮಾಡ್ಕೊಳ್ಳಿ ಡಿ ಕೆ ಶಿವಕುಮಾರೇ, ಹೇಳ್ಬಿಟ್ಟು ಬಿಡಿಸಿ. ಬೇಲೂರು ಎಕ್ಸಿ ಚಾನಲ್ ನೀರು ಬಿಡಿಸಿ. ರೈತರು ಸಸಿ ಉಳ್ಕೊಂಡವೆ, ಬಿಟ್ಟಿಲ್ಲ ನೀರ, ಕಂಗಾಲ ಆಯ್ತವ್ರೆ, ಅನ್ನ ಬೆಳೆಯೋಕ್ಕಿಲ್ಲ. ರೈತ ಅನ್ನ ಬೆಳೆಯಲ್ಲ, ತಿನ್ನಕ್ಕೆ ಅನ್ನಿಲ್ಲ. ದಯವಿಟ್ಟು ಬಿಡಿಸಿ.